ಯಾಗವು ಭೂಯಿಷ್ಠವಾದಂತಹ ಧರ್ಮ. 100 ಯಾಗಗಳನ್ನು ಮಾಡುವುದರ ಮೂಲಕವಾಗಿ ಯಾಗದ ಮಹತ್ವ ಏನು ಎನ್ನುವುದನ್ನು ಲೋಕಕ್ಕೆ ಸಾರಿದವ ನೀನು. ನೀನೇ ಒಂದು ನಿರೀಶ್ವರ ಯಾಗಕ್ಕೆ ಬಂದು ಪಾಲ್ಗೊಳ್ತಿಂತಾದ್ರೆ ದೇವತೆಗಳಾದಂತ ನಿಮ್ಮನ್ನು ಈ ಭುವಿಯಲ್ಲಿರುವಂತಹ ಮಾನವರು ಪೂಜಿಸುವುದಾದ್ರೂ ಹೇಗೆ? ದೇವತೆಗಳಲ್ಲೇ ನೀವು ವಿರೋಧವನ್ನು ಮಾಡಿದ್ರೆ ಉಳಿದವರು ಏನು ಹೇಳ್ತಾರೆ? ನಿಮ್ಮಲ್ಲೇ ಕಲಹ. ಯಾವ ದೇವರನ್ನು ನಂಬುದು? ಹೇಗೆ ನಂಬುವುದು? ದೇವತೆಗಳಾದಂತ ನಿಮ್ಮ ಕೆಲಸ ಎಂತದ್ದು? ಲೋಕಕ್ಕೆ ಹಿತವನ್ನು ಬಯಸುವುದು. ಅದನ್ನು ಬಯಸುತ್ತಿಂತಾದ್ರೆ ಈ ನಿರೀಶ್ವರ ಯಾಗಕ್ಕೆ ಯಾಕೆ ಬಂದೆ ನೀನು? ದಕ್ಷ ಪ್ರಜಾಪತಿಗಳ ಆಮಂತ್ರಣ. ಯಾವ ದಕ್ಷ ಪ್ರಜಾಪತಿ? ಒಬ್ಬ ಏನೋ ಹೇಳಿದಂತ ಕೇಳಿ ಅದನ್ನೇ ಸತ್ಯ ಎಂದು ನಂಬಿ ಲೋಕಕ್ಕೆ ತಪ್ಪು ಸಂದೇಶವನ್ನು ಹೇಳುವುದಕ್ಕೆ ಹೊರಟಿದ್ದೀಯಲ್ಲ ಇಂದ್ರ, ನಿನ್ನನ್ನು ಸಾಧ್ಯ ಬಡಿತೇನೆ. ದಕ್ಷ ಪ್ರಜಾಪತಿಗಳು ಆಮಂತ್ರಣ ನೀಡಿದ ಕಾರಣದಿಂದಲಾಗಿ ನಾವು ಬಂದವರಿದ್ದೇವೆ. ಹವಿರ್ ಭೋಜನ ಉಣ್ಣುವಂತಹ ಸ್ವಾತಂತ್ರ್ಯ ನಮಗೂ ಕೂಡ ಇದೆ. ಹಾಗಾಗಿ ಇದನ್ನು ವಿರೋಧಿಸೋದಕ್ಕೆ ನೀನು ಬಂದೆ ಅಂತಾದ್ರೆ ಸೊಕ್ಕಡಗಿಸಿ. ಹವಿರ್ ಭೋಜನ ಅಷ್ಟದಿಕ್ಪತಿಗಳಿಗೆ ಹೌದು, ಅದರಲ್ಲಿ ಒಂದು ಭಾಗ ಇಲ್ಲ ನನಗೆ. ನೀನು ಹೇಗೆ ಸ್ವೀಕಾರ ಮಾಡಿದ್ದಿ? ಏನು ಎಲ್ಲರಿಗೆ ಬಂತಲ್ಲ? ಎಲ್ಲರಿಗೆ ಹೇಗೆ ಬಂತು? ಒಬ್ಬರಿಗೆ ಬರ್ಲಿಲ್ಲ ಅಂತಾದ್ರೆ ಮಾಡಬಾರದು. ಧರ್ಮಕ್ಕೆ ವಿರೋಧ. ಧರ್ಮಕ್ಕೆ ವಿರೋಧವಾಗಿ ನಡೆಯುತ್ತಿರುವಂತ ನಿನಗೆ ಸರಿಯಾದವನ್ನು ಪಾಠ ಕಲಿಸುವುದಕ್ಕಾಗಿ ಶಿವನಿಂದ ಹುಟ್ಟಿದವನ ನೋಡುವ ಬಾ.
ಏನೀ ಕೋಲಾಹಲ? ದೀರ್ಘದೇಹಿಯೊಬ್ಬ ಆಗಮಿಸಿ ಋಷಿಮುನಿಗಳನ್ನು ಪೀಡಿಸುತ್ತಾ ಇದ್ದಾರಂತೆ. ವಿರೋಧಿಸಿದ ದೇವತೆಗಳನ್ನು ಸದೆಬಡಿದಿದ್ದಾರಂತೆ. ನನ್ನ ಕಾರ್ಯಕ್ಷೇತ್ರದಲ್ಲಿ ಯಾರವ ನೋಡ್ಬೇಕು. ದೀಕ್ಷಾಬದ್ಧನಾಗಿ ಕುಳಿತಿರುವಂತ ನಾನು ಎದ್ದಿದ್ದೇನೆ, ಆಯುಧ ಪಾಣಿಯಾಗಿದ್ದೇನೆ. ನಡೆಯುವನತ್ತ ಏನನ್ನು ಮೇಲೆ ಕಡೆಗೆ ನೋಡುದು ಹಂದೆ ಅಂತ ಹೇಳುವಾಗ ಏನಂದ್ರೆ ಹಾಗಂದ್ರೆ ನಾನು ಯಾರನ್ನೋ ಕೂಗಿ ಕರೆದಲ್ಲ ಹಂದೆ ಅವರೇ ಅಂತ, ನಿನ್ನನ್ನು ಹೇಳಿದ್ರು ಬಂದೆ ಅಂತ. ತನ್ನ ಪೌರುಷವನ್ನು ಪರಾಕ್ರಮವನ್ನು ಅಬಲೆಯರ ಮೇಲೆ, ಸಾಧುಗಳ ಮೇಲೆ, ದುರ್ಬಲರ ಮೇಲೆ ಯಾರು ಪ್ರಯೋಗ ಮಾಡ್ತಾರೆಯೋ ಅವನನ್ನು ಹಂದೆ ಅಂತ ಹೇಳೋದು. ಋಷಿಮುನಿಗಳನ್ನು ದೇವತೆಗಳನ್ನು ಹಿಂಸಿಸುತ್ತಾ ಯಜ್ಞ ಕೆಡಿಸುತ್ತಾ ಮುಂದುವರಿತಾ ಇದೆಯಲ್ಲ, ಏ ಯಜ್ಞ ವಿರೋಧಿಯೇ, ಯಾರೋ ನೀನು, ಏನು ಹಾಗೆ ನಿನ್ನನ್ನು ವಿಚಾರಿಸುವ ಒಬ್ಬ ಸಾಮಾನ್ಯ ಅಂತ ತಿಳಿಯಬೇಡ. ಯಾರು ನೀನು? ಯಜ್ಞ ತೊಡಗಿದ ದಕ್ಷ ದಕ್ಷ ಪ್ರಜಾಪತಿ ಬ್ರಹ್ಮನಿಂದ ಹುಟ್ಟಿಕೊಂಡವ ನೀನು ಅಜ್ಞಾನಿ. ಯಾಕೆ ಬ್ರಹ್ಮನ ಮಕ್ಕಳು ಅಜ್ಞಾನಿಗಳ? ಇಲ್ಲಂತಾದ್ರೆ ನೀನು ಮಾಡಿದಂತ ಕೆಲಸ ಎಂತದ್ದು? ಅಜ್ಞಾನದ ವ್ಯವಹಾರ ನಿನ್ನದು, ನನ್ನದಲ್ಲ. ನಿನ್ನ ಅಜ್ಞಾನಿ ಆಗಿರ್ಬೇಕು. ನೀನು ಯಜ್ಞವನ್ನು ವಿರೋಧ ಮಾಡಿದವ, ನಾನು ಯಜ್ಞ ವಿರೋಧಿ ಅಲ್ಲ. ಯಜ್ಞ ವಿರೋಧಿ ಏನು ಅಲ್ಲ, ನಾನು ಮಾಡುವುದು ಯಜ್ಞವೇ. ಏನಾಗಿದೆ ಕರ್ಮದಲ್ಲಿ ತೊಡಗು? ಯಜ್ಞದ ಮಾಡುವವ ಬೃಹಸ್ಪತಿ ಭೃಗುಮುನೀಶ್ವರರೇ. ಆದಿತಪ್ಪ ದೇವತೆಗಳ ಸಾನ್ನಿಧ್ಯ ಉಂಟುಂಟಾಗುವಾಗ ಧರ್ಮಯುಕ್ತವಾದಂತಹ ಯಜ್ಞಾರ್ಥರ್ಥ. ನೀನು ಕೊಟ್ಟದ್ದು ಹೆಚ್ಚಿರಬಹುದು, ಆದ್ದರಿಂದ ಅವರೆಲ್ಲ ನಿನ್ನವರಾಗಿ ಬಂದಿದ್ದಾರೆ. ಅವರು ಅದಕ್ಕೆ ಕೊಟ್ಟದಕ್ಕೆ ಬರುವವರಲ್ಲ ಅಂತ ಗೊತ್ತಿಲ್ವ ನಿನಗೆ? ಆದ್ರೆ ನಾನು ಕೊಡುವುದಕ್ಕಾಗಿ ಬರುವವರಲ್ಲ, ಬೃಹಸ್ಪತಿ ಆಚಾರ್ಯರೇ ಮೊದಲಾದವರು. ಜ್ಞಾನಿಗಳಾದಂತ ಅವರೇ ಅಜ್ಞಾನಿಗಳಾಗಿ ವರ್ತಿಸ್ತಾರೆ ಅಂತ ಆದ್ರೆ ನೀನು ಹೇಳಿದ್ದೆಷ್ಟಿರಬಹುದು? ನೀನು ಎಲ್ಲಿಯ ಅಂತಲೇ ಗೊತ್ತಾಗುದಿಲ್ಲ. ಜ್ಞಾನ ಅಜ್ಞಾನದ ಬಗ್ಗೆ ಮಾತನಾಡುವವ ನಾನು ಯಾರಂತ ಗೊತ್ತಿಲ್ವಾ? ನನಗೆ ಗೊತ್ತಾಗ್ಲಿಲ್ಲ. ಯಾಗದಲ್ಲಿ ಈಶಾ ನನಗೆ ಹರಿವಾಗ ಇದೆ. ಅದು ನನ್ನ ಇಷ್ಟ ಅಲ್ವೇನು? ಅದು ಇಷ್ಟ ಅಂತ ಅಲ್ವ? ತೀರ್ಮಾನದಂತೆ ಕೈಗೊಂಡ ಯಜ್ಞ ಇದು ನನ್ನ ಪ್ರದೇಶ. ನೀನು ದೇವತೆ ಅಲ್ವಾ? ನಾನು ಪ್ರಜಾಪತಿ. ಪ್ರಜಾಪತಿ ನೀನು, ಪ್ರಜಾಪತಿಯಾದಂತ ನೀನು ಯಾಗದ ಬಗ್ಗೆ ಸರಿಯಾದಂತಹ ವಿಚಾರಗಳನ್ನು ಲೋಕಮುಖಕ್ಕೆ ನೀನು ಸಾದರಪಡಿಸಬೇಕಾಗಿತ್ತು. ಬೇಕಾದಂತ ವಿಮರ್ಶೆಯನ್ನು ಮಾಡಿ ಹಿರಿಯರನ್ನೆಲ್ಲ ಬರೆಸಿಕೊಂಡು ಅವರ ಮೂಲಕವಾಗಿಯೇ ಕೈಗೊಳ್ಳುತ್ತಿರುವಂತಹ ಯಜ್ಞ ಕರ್ಮ ಸುರಗುರುಗಳೇ ಇದ್ದಾರೆ. ತಪ್ಪು ಎಲ್ಲಿಯಾದ ಇತಿ ಬೃಹಸ್ಪತಿ. ಹೌದು, ಅವರಿಗಿಂತ ಮಿಗಿಲಾದ ಗುರು ಲೋಕದಲ್ಲಿ ಮತ್ತೊಬ್ಬನಿಲ್ಲ. ಶಬ್ದದ ಬಗ್ಗೆ ನೀನು ವಿವರಿಸಬೇಡ. ಅಲ್ಲ, ನಿನಗೆ ಗೊತ್ತಿಲ್ಲ ಅಂತ ಗೊತ್ತಿರಬಹುದಪ್ಪ, ನಿನಗೆ ತುಂಬಾ ಗೊತ್ತಿರಬಹುದು. ಆದ್ರೆ ನಾನು ಹೇಳಿದ ಅದಲ್ಲ, ಅಂತಹ ಬೃಹಸ್ಪತಿ ಆಚಾರ್ಯರೇ ಹೇಳಿದ್ದು ಮಾಡೋಣ. ಬೃಹಸ್ಪತಿ ಸವ ಆಮೇಲೆ ಕೈಗೊಂಡಂತಹ ಯಜ್ಞ ಕರ್ಮ ಇದು. ಆದುದರಿಂದಲೇ ದೇವತೆಗಳನ್ನು ನಾನು ವಿರೋಧಿಸಿದೆ, ಅವರನ್ನೆಲ್ಲ ನಾನು ಶಿಕ್ಷಿಸಿದೆ. ಯಾಗ ಏನು ಎನ್ನುವುದು ಈ ಪ್ರಪಂಚ ಮುಖ್ಯಕ್ಕೆ ತೋರಿಸಿಕೊಟ್ಟವ ಯಜ್ಞ ನಾರಾಯಣ. ಆ ನಾರಾಯಣನ ಯಾವುದೇ ಒಂದು ವಿಧಿಯನ್ನು ಮರೆತು ನೀನು ವ್ಯವಹರಿಸ್ತಿಂತಾದ್ರೆ ಲೋಕಮುಖಕ್ಕೆ ನೀನೊಬ್ಬ ಧರ್ಮಿ, ಹೌದೇನು? ಅಷ್ಟ ದಿಕ್ಪಗಳಲ್ಲಿ ಬಂತಾದಂತಹ ಈಶಾನ ಭಾಗಕ್ಕೆ ಹವಿರ್ಭಾಗವನ್ನು ಕೊಡದೆ ಯಜ್ಞ ಪೂರ್ಣ ಹೇಗಾಗುತ್ತದೆ ಹೇಳಿ ನೋಡುವ. ಯಜ್ಞಕ್ಕೆ ಹವಿರ್ಭಾಗ
ಈಶಾನನಿಗೆ ಕೊಡದೆ ಯಜ್ಞ ಮಾಡ್ಲಿಕ್ಕೆ ಆಗ್ತದ ಅಂತ ನಾನು ನೋಡ್ಲಿಕ್ಕೆ ಹೊರಟದ್ದು. ಇಲ್ಲಿವರೆಗೆ ಆಗಿದೆ, ನೀಗೆ ಮತ್ತೆ ಬಂದು ಹಾಳು ಮಾಡಿದ್ಯಲ್ಲ. ನೀನು ಬಂದು ಅದನ್ನು ಸರಿ ಮಾಡಬೇಕು ಅಂತಿಲ್ಲ, ನಿನ್ನಿಂದಲಾಗಿ ತೊಡಗುವುದಲ್ಲ. ನಿನಗಿಂತ ಮೊದಲೇ ಈ ಯಾಗ ಹೇಗೆ ಎನ್ನುವುದನ್ನು ನಿರ್ಣಯ ವಿಧಿ ಎಂಬುದು ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತಾ ಸಾಗಿದೆ. ನನ್ನ ಕಾಲಕ್ಕಾಗುವಾಗ ಬದಲಾವಣೆ ಮಾಡುವ ಅಂತಲೇ ಹೊರಟದ್ದು ನಾನು. ಬದಲಾವಣೆ ಮಾಡುವುದಕ್ಕಾಗುವುದಿಲ್ಲ. ವಿದ್ವತ್ ಸಭೆಯಲ್ಲಿ ತೀರ್ಮಾನ ಆದದ್ದು. ಯಾಕೆ ಅಂತ ಕೇಳಿದ್ರೆ 3 ಲೋಕಗಳಲ್ಲಿಯೂ ಕೂಡ 3 ಮೂರ್ತಿಗಳಲ್ಲಿ ಶ್ರೇಷ್ಠನವ ಶಿವನೇ. ಆ ಶಿವನನ್ನು ಬಿಟ್ಟು ನೀನು ಯಾಗವನ್ನು ಮಾಡ್ತೀಂತಾದ್ರೆ ಶಿವನಿಗೆ ಏನೋ ಬಾಂಧವ್ಯ ಅಂತದ್ದ? ಶಿವನ ಮಗ ನಾನು. ಯಾವಾಗ ಹುಟ್ಟಿಕೊಂಡದ್ದ ನೀನು? ಶಿವನ ಜಟೆಯಿಂದ ಹುಟ್ಟಿಕೊಂಡವ ನಾನು. ವೀರಭದ್ರ ಅಂತ ನನ್ನ ಹೆಸರು. ನೀವು ಮಾಡುತ್ತಿರುವಂತ ಯಾವ ಯಾಗವೇ ಆಗಲಿ ಅದನ್ನು ವಿರೋಧಿಸುವುದೇ ನನ್ನ ಕರ್ತವ್ಯ. ನಾನು ತೊಡಗಿದ ಯಜ್ಞ ಪೂರ್ಣ ಮಾಡ್ತೇನೆ. ಹೇಗೆ ಗೊತ್ತುಂಟಾ? ಹೇಗೆ? ತೊಡಗಿದ ಯಜ್ಞವನ್ನು ಪೂರ್ಣ ಮಾಡಲಿಕ್ಕೆ ನನಗೆ ಗೊತ್ತಿದೆ. ಈ ಮಧ್ಯೆ ಪ್ರವೇಶ ಮಾಡಿದ್ಯಲ್ಲ, ಹೇಗೆ? ನಿನ್ನ ತಲೆಯನ್ನು ಕಡಿದು ಯಜ್ಞ ಕುಂಡಕ್ಕೆ ಸಮರ್ಪಿಸಿ ಪೂರ್ಣಾಹುತಿ ಮಾಡುವೆ. ಮಾರಕವಾದಂತಹ ಯಜ್ಞವನ್ನು ಮಾಡುತ್ತಿದ್ದಂತಹ ದಕ್ಷ, ನನ್ನಪ್ಪ ಹೇಳಿದ ಹಾಗೆ ದಕ್ಷನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಆತನ ತಲೆಯನ್ನು ಕಡಿದಿದ್ದೇನೆ. ಮುಗಬುಗಂತ ಹೇಳುತ್ತಿರುವಂತಹ ಯಜ್ಞಕುಂಡಕ್ಕೆ ದಕ್ಷನ ಶಿರವನ್ನು ಹೋಮಿಸಿ ಯಜ್ಞವನ್ನು ಸಮಾಪ್ತಿ ಮಾಡ್ತೇನೆ. Rama